ನಿಮ್ಮ ಮನೆಯಲ್ಲಿ ಪದೇ ಪದೇ ಹಣದ ಕಷ್ಟ ಬರ್ತಾ ಇದೆಯಾ? ಹಾಗಾದ್ರೆ ನೀವು ಅಡುಗೆ ಮನೆಯಲ್ಲಿ ತಿಳಿಯದೇ ಮಾಡ್ತಿರೋ ಈ ಒಂದು ಸಣ್ಣ ತಪ್ಪು ಇರಬಹುದು ಕಾರಣ. ಎಲ್ಲರಿಗೂ ನಮಸ್ಕಾರ. ವಾಸ್ತುಶಾಸ್ತ್ರಕ್ಕೆ ಅತ್ಯಂತ ವಿಶಿಷ್ಟವಾದ ಸ್ಥಾನವಿದೆ. ನಮ್ಮ ಮನೆಗೆ ವಾಸ್ತು ಚೆನ್ನಾಗಿದ್ದರೆ ಮಾತ್ರ ನಮ್ಮ ಇಡೀ ಕುಟುಂಬವು ಆಯುರಾರೋಗ್ಯ ಹಾಗೂ ಸುಖ ಶಾಂತಿಗಳಿಂದ ಜೀವಿಸಲು ಸಾಧ್ಯ. ನಾವು ತಿಳಿಯದೇ ಮಾಡುವ ಸಣ್ಣ ಸಣ್ಣ ವಾಸ್ತುದೋಷಗಳು ನಮ್ಮ ಮನೆಗೆ ದುರಾದೃಷ್ಟವನ್ನು ತಂದೊಡ್ಡುತ್ತವೆ. ಮನೆಯಲ್ಲಿರುವ ವಸ್ತುಗಳು ಯಾವ ದಿಕ್ಕಿನಲ್ಲಿ ಇರಬೇಕೆಂದು ಬಹಳಷ್ಟು ಜನರಿಗೆ ತಿಳಿಯುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಖಂಡಿತವಾಗಿ ತಿಳಿದುಕೊಳ್ಳಬೇಕಾದ ಕೆಲವು ವಾಸ್ತು ನಿಯಮಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ನಿಮ್ಮ ಮನೆಯ ಮುಖ್ಯ ದ್ವಾರವು ಉಳಿದೆಲ್ಲ ಬಾಗಿಲುಗಳಿಗಿಂತ ದೊಡ್ಡದಾಗಿ ಮತ್ತು ಎತ್ತರವಾಗಿ ಇರಬೇಕು. ಮನೆಯ ಸಿಂಹ ದ್ವಾರವು ಹೀಗಿದ್ದರೆ ಮಾತ್ರ ನಿಮ್ಮ ಮನೆಯ ಐಶ್ವರ್ಯ ವೃದ್ಧಿಯಾಗುತ್ತದೆ. ಮನೆಯ ನೈಋತ್ಯ ಮೂಲೆಯಲ್ಲಿ ಕಿಟಕಿಗಳು ಇರಬಾರದು. ಒಂದು ವೇಳೆ ಇದ್ದರೆ ಆ ಕಿಟಕಿಗಳನ್ನು ತೆರೆದಿಡಬಾರದು. ಲಕ್ಷ್ಮೀದೇವಿಯು ಈಶಾನ್ಯದಿಂದ ಬಂದು ನೈಋತ್ಯದಲ್ಲಿ ಸ್ಥಿರವಾಗುತ್ತಾಳಂತೆ. ಆದ್ದರಿಂದ ನೈಋತ್ಯದಲ್ಲಿ ಕಿಟಕಿಗಳಿದ್ದರೆ ಲಕ್ಷ್ಮೀದೇವಿಯು ಹೊರಟು ಹೋಗುತ್ತಾಳೆ. ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸುವ ಕಸಪೊರಕೆಯನ್ನು ಅಡುಗೆಮನೆಯಲ್ಲಿ ಇಡಬಾರದು. ವಾಸ್ತು ಪ್ರಕಾರ ಅಡುಗೆಮನೆಯಲ್ಲಿ ಕಸಪೊರಕೆ ಇದ್ದರೆ ಮನೆಯ ಯಜಮಾನನಿಗೆ ಪದೇ ಪದೇ ಆರೋಗ್ಯದ ಸಮಸ್ಯೆಗಳು ಎದುರಾಗುತ್ತವೆ. ನಿಮ್ಮ ಮನೆಯಲ್ಲಿ ಸದಾ ಹಣದ ಕಷ್ಟಗಳು ಉಂಟಾಗುತ್ತಿದ್ದರೆ ಮನೆಯ ಈಶಾನ್ಯದಲ್ಲಿ ಒಂದು ಸಣ್ಣ ಲಾಫಿಂಗ್ ಬುದ್ಧ ವಿಗ್ರಹವನ್ನು ಇಟ್ಟುಕೊಳ್ಳಿ. ಕ್ರಮೇಣ ಹಣದ ಕಷ್ಟಗಳೆಲ್ಲ ದೂರವಾಗಿ ಮನೆಯ ಸಂಪತ್ತು ಸ್ಥಿರವಾಗಿರುತ್ತದೆ. ವಾಸ್ತು ಪ್ರಕಾರ ನಿಮ್ಮ ಮನೆಯಲ್ಲಿರುವ ಟಿವಿ, ಕಂಪ್ಯೂಟರ್ಗಳಂತಹ ಎಲೆಕ್ಟ್ರಿಕ್ ವಸ್ತುಗಳೆಲ್ಲವೂ ಆಗ್ನೇಯ ದಿಕ್ಕಿನಲ್ಲಿ ಇದ್ದರೆ ಒಳ್ಳೆಯದು. ಹೊಸದಾಗಿ ಬಾಡಿಗೆ ಮನೆಗೆ ಬದಲಾಗುವಾಗ ಶುಕ್ರವಾರದ ದಿನ ಹೊಸ ಮನೆಗೆ ಪ್ರವೇಶಿಸಿದರೆ ತುಂಬಾ ಒಳ್ಳೆಯದು. ಹಾಗೆಯೇ ಬುಧವಾರ ಮತ್ತು ಗುರುವಾರದ ದಿನಗಳಂದು ಹೊಸ ಮನೆಗೆ ಗೃಹಪ್ರವೇಶ ಮಾಡಬಹುದು. ಆದರೆ ಸೋಮವಾರ ಮತ್ತು ಮಂಗಳವಾರದ ದಿನಗಳಂದು ಮರೆತೂ ಕೂಡ ಹೊಸ ಮನೆಗೆ ಕಾಲಿಡಬಾರದು. ಈಶಾನ್ಯ ಮತ್ತು ನೈಋತ್ಯ ಮೂಲೆಯಲ್ಲಿ ಮೆಟ್ಟಿಲುಗಳು ಇರಬಾರದು. ಈ ಎರಡು ದಿಕ್ಕುಗಳಲ್ಲಿ ಮೆಟ್ಟಿಲುಗಳಿದ್ದರೆ ಹೃದಯ ರೋಗ ಅಥವಾ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುವ ಅಪಾಯವಿರುತ್ತದೆ. ವಾಸ್ತು ಪ್ರಕಾರ ಪ್ರತಿಯೊಬ್ಬರ ಮನೆಯ ಮುಂಭಾಗದಲ್ಲಿ ಖಂಡಿತವಾಗಿ ಕುಂಬಳಕಾಯಿ ಇರಬೇಕು. ನಿಮ್ಮ ಮನೆಯ ಬಾಗಿಲಿಗೆ ಕುಂಬಳಕಾಯಿ ಇದ್ದರೆ ನಿಮ್ಮ ಮನೆಯ ಮೇಲೆ ದೃಷ್ಟಿ ದೋಷದ ಪ್ರಭಾವ ಬೀರುವುದಿಲ್ಲ. ಇನ್ನು ಇದ್ದಕ್ಕಿದ್ದಂತೆ ನಿಮ್ಮ ಮನೆಗೆ ಹಣದ ಅದೃಷ್ಟ ಒದಗಿ ಬರಬೇಕೆಂದರೆ ಮನೆಯ ಈಶಾನ್ಯದಲ್ಲಿ ಮಡಕೆಯನ್ನು ಇಟ್ಟುಕೊಳ್ಳಿ. ಇದರಿಂದ ನಿಮ್ಮ ಮನೆಯೊಳಗೆ ಹೇರಳವಾಗಿ ಹಣ ಆಕರ್ಷಿತವಾಗುತ್ತದೆ. ವಾಸ್ತು ಪ್ರಕಾರ ಮನೆಯಲ್ಲಿ ಊಟ ಮಾಡುವಾಗ ಪೂರ್ವಮುಖವಾಗಿ ಕುಳಿತುಕೊಳ್ಳಬೇಕು. ನಿಮ್ಮ ಮನೆಯ ವಾಯುವ್ಯ ದಿಕ್ಕಿನಲ್ಲಿ ವಾಷಿಂಗ್ ಮಿಷನ್ ಇರಬೇಕು. ಹಾಗೆಯೇ ನಿಮ್ಮ ಮನೆಯಲ್ಲಿರುವ ಗಡಿಯಾರವು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿಯೇ ಇರಬೇಕು. ಉತ್ತರ ದಿಕ್ಕಿನಲ್ಲಿ ಕುಬೇರನು ವಾಸಿಸುತ್ತಾನೆ. ಆದ್ದರಿಂದ ನಿಮ್ಮ ಮನೆಯ ಉತ್ತರ ದಿಕ್ಕನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಿ. ಆಗಲೇ ನಿಮ್ಮ ಮನೆಯ ಐಶ್ವರ್ಯ ವೃದ್ಧಿಯಾಗುತ್ತದೆ. ಮನೆಯ ಬಾಗಿಲುಗಳನ್ನು ತೆಗೆಯುವಾಗ ಅಥವಾ ಹಾಕುವಾಗ ಬಾಗಿಲುಗಳಿಂದ ಶಬ್ದ ಬರಬಾರದು. ಇದರಿಂದ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾಗುತ್ತದೆ. ನಿಮ್ಮ ಮನೆಯ ಸಿಂಹದ್ವಾರಕ್ಕೆ ಖಂಡಿತವಾಗಿ ಮರದಿಂದ ಮಾಡಿದ ಹೊಸ್ತಿಲು ಮಾತ್ರ ಇರಬೇಕು. ಪ್ರಧಾನ ದ್ವಾರವನ್ನು ತೆರೆದಾಗ ಆ ಬಾಗಿಲು ಗೋಡೆಗೆ ಪೂರ್ತಿಯಾಗಿ ತಾಗಬೇಕು. ಬಾಗಿಲಿನ ಹಿಂದೆ ಬಟ್ಟೆಗಳನ್ನು ತೂಗು ಹಾಕುವುದು, ಕ್ಯಾಲೆಂಡರ್ಗಳನ್ನು ಇಡುವುದೂ ಮಾಡಬಾರದು. ಇದರಿಂದ ನಿಮ್ಮ ಮನೆಯಲ್ಲಿ ಅದೃಷ್ಟ ಕಡಿಮೆಯಾಗುತ್ತದೆ. ನಿಮ್ಮ ಮನೆಯ ಹೊಸ್ತಿಲ ಹೊರಗೆ ಲಕ್ಷ್ಮೀದೇವಿಯ ಪಾದದ ಗುರುತುಗಳನ್ನು ಹಾಕಿ. ಲಕ್ಷ್ಮೀದೇವಿಯು ನಿಮ್ಮ ಮನೆಯೊಳಗೆ ಬರುತ್ತಿರುವಂತೆ ಪಾದದ ಗುರುತುಗಳನ್ನು ಹಾಕಿದರೆ ಐಶ್ವರ್ಯ ಉಂಟಾಗಿ ಸಾಲದ ಬಾಧೆಗಳು ನಿವಾರಣೆಯಾಗುತ್ತವೆ. ವಾಸ್ತು ಪ್ರಕಾರ ನಿಮ್ಮ ಅಡುಗೆ ಮನೆಯು ಯಾವಾಗಲೂ ಆಗ್ನೇಯ ಮೂಲೆಯಲ್ಲಿಯೇ ಇರಬೇಕು. ಅಡುಗೆ ಮಾಡುವ ಮಹಿಳೆಯರು ಪೂರ್ವಮುಖವಾಗಿ ನಿಂತು ಅಡುಗೆ ಮಾಡಿ. ಅಡುಗೆ ಮನೆಯಲ್ಲಿರುವ ಗ್ಯಾಸ್ ಸ್ಟವ್ ಮತ್ತು ವಾಟರ್ ಸಿಂಕ್ ಪಕ್ಕಪಕ್ಕದಲ್ಲಿಯೇ ಇರಬಾರದು. ಅಗ್ನಿ ಮತ್ತು ಜಲ ಶತ್ರುಗಳಾದ್ದರಿಂದ ಗ್ಯಾಸ್ ಸ್ಟವ್ ಮತ್ತು ಸಿಂಕ್ ನಡುವೆ ಕನಿಷ್ಠ 2 ಅಡಿ ದೂರ ಮಾತ್ರ ಇರಬೇಕು. ನಮ್ಮಲ್ಲಿ ಕೆಲವು ಮಹಿಳೆಯರು ರಾತ್ರಿ ವೇಳೆ ಅಡುಗೆ ಮನೆಯ ಸಿಂಕ್ನಲ್ಲಿ ಎಂಜಲು ಪಾತ್ರೆಗಳನ್ನು ಹಾಗೆಯೇ ಬಿಟ್ಟುಬಿಡುತ್ತಾರೆ. ಇದರಿಂದ ಶನಿ ಮತ್ತು ರಾಹುವಿನ ಉಗ್ರ ಕೋಪ ಹೆಚ್ಚಾಗಿ ಆಕಸ್ಮಿಕ ಆಸ್ಪತ್ರೆ ಖರ್ಚುಗಳು ಹೆಚ್ಚಾಗುತ್ತವೆ. ಆದ್ದರಿಂದ ಮಲಗುವ ಮುನ್ನ ಅಡುಗೆ ಮನೆಯಲ್ಲಿ ಎಂಜಲು ಪಾತ್ರೆಗಳಿಲ್ಲದಂತೆ ಸ್ವಚ್ಛಗೊಳಿಸಿಕೊಳ್ಳಿ. ಇನ್ನು ನಿಮ್ಮ ಅಡುಗೆ ಮನೆಯಲ್ಲಿ ಆಗಲಿ ಅಥವಾ ಬಾತ್ರೂಂನಲ್ಲಿ ಆಗಲಿ ನಲ್ಲಿಯಿಂದ ಟ್ಯಾಪ್ ನೀರು ಹನಿ ಹನಿಯಾಗಿ ಸೋರುತ್ತಿರಬಾರದು. ನೀರು ವೃಥಾ ಪೋಲಾದರೆ ನಿಮ್ಮ ಸಂಪಾದನೆಯು ನೀರಿನಂತೆ ಕರಗಿ ಹೋಗುತ್ತದೆ. ವಾಸ್ತು ಪ್ರಕಾರ ನಿಮ್ಮ ಅಡುಗೆ ಮನೆಯಲ್ಲಿರುವ ಉಪ್ಪಿನ ಡಬ್ಬ, ಸಕ್ಕರೆ
ಅರಿಶಿನ ಮತ್ತು ಅಕ್ಕಿ, ಈ 4 ವಸ್ತುಗಳು ಯಾವಾಗಲೂ ಪೂರ್ತಿಯಾಗಿ ತುಂಬಿರಬೇಕು. ಆಗಲೇ ನಿಮ್ಮ ಮನೆಯಲ್ಲಿ ಧನಧಾನ್ಯಗಳಿಗೆ ಕೊರತೆ ಇಲ್ಲದಂತೆ ಇರುತ್ತದೆ. ವಾಸ್ತು ಪ್ರಕಾರ ಮನೆಯ ಈಶಾನ್ಯ ಮೂಲೆಯಲ್ಲಿ ಮೆಟ್ಟಿಲುಗಳನ್ನು ಕಟ್ಟಬಾರದು. ಹಾಗೆಯೇ ಈಶಾನ್ಯದಲ್ಲಿ ಭಾರವಾದ ವಸ್ತುಗಳನ್ನು ಇಡಬಾರದು. ಈಶಾನ್ಯದಲ್ಲಿ ಭಾರ ಇಟ್ಟರೆ ನಿಮ್ಮ ಕುಟುಂಬದಲ್ಲಿ ಯಾವಾಗಲೂ ಕಷ್ಟಗಳು ಎದುರಾಗುತ್ತವೆ. ಈಶಾನ್ಯದಲ್ಲಿ ಕೇವಲ ಪೂಜಾ ಕೊಠಡಿ ಮಾತ್ರ ಇರಬೇಕು. ಹಾಗೆಯೇ ಮನೆಯ ಈಶಾನ್ಯ ಮೂಲೆಯಲ್ಲಿ ಡಸ್ಟ್ಬಿನ್, ಕಸಪೊರಕೆಗಳನ್ನು ಅಸ್ತಿತ್ವದಲ್ಲೂ ಇಡಬಾರದು. ಇವುಗಳಿಂದ ನಿಮ್ಮ ಕುಟುಂಬದಲ್ಲಿ ತೀವ್ರವಾದ ಜಗಳಗಳು ಉಂಟಾಗುತ್ತವೆ. ನಿಮ್ಮ ಮನೆಗೆ ಮತ್ತು ಕುಟುಂಬಕ್ಕೆ ದೃಷ್ಟಿ ತಗುಲದಿರಬೇಕೆಂದರೆ ನಿಮ್ಮ ಮನೆಯ ಬಾಗಿಲಿನ ಹೊರಗೆ ಗಣಪತಿಯ ಫೋಟೋವನ್ನು ಇಟ್ಟುಕೊಳ್ಳಿ. ಮನೆಯ ನೈಋತ್ಯ ಮೂಲೆಯಲ್ಲಿ ಮಾತ್ರ ಭಾರವಾದ ವಸ್ತುಗಳನ್ನು ಇಟ್ಟುಕೊಳ್ಳಬೇಕು. ನೈಋತ್ಯ ಮೂಲೆಯಲ್ಲಿ ಬೀರು ಇಟ್ಟರೆ ಮನೆಯ ಆದಾಯವು ಚೆನ್ನಾಗಿ ಹೆಚ್ಚಾಗುತ್ತದೆ. ಮಲಗುವ ಕೋಣೆಯಲ್ಲಿ ಪೂಜಾ ಕೊಠಡಿ ಇರಬಾರದು. ಮಲಗುವ ಕೋಣೆಯಲ್ಲಿ ಮಾಡುವ ಪೂಜೆಗಳಿಗೆ ಯಾವುದೇ ಫಲವಿರುವುದಿಲ್ಲ. ಇನ್ನು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ನಿಮ್ಮ ಪೂಜಾ ಕೋಣೆಯಲ್ಲಿ ಆಮೆಯ ವಿಗ್ರಹವನ್ನು ಇಟ್ಟುಕೊಳ್ಳಿ. ನಿಮ್ಮ ಇಡೀ ಕುಟುಂಬವು ಆಯುರಾರೋಗ್ಯಗಳೊಂದಿಗೆ ಕ್ಷೇಮವಾಗಿ ಇರುತ್ತದೆ. ವಾಸ್ತು ಪ್ರಕಾರ ನಿಮ್ಮ ಪೂಜಾ ಕೋಣೆಯಲ್ಲಿರುವ ಲಕ್ಷ್ಮೀ ದೇವಿಯು ನಿಂತಿರುವ ಭಂಗಿಯಲ್ಲಿ ಇರಬಾರದು. ಕಮಲದ ಮೇಲೆ ಕುಳಿತಿರುವ ಲಕ್ಷ್ಮೀ ದೇವಿಯ ಫೋಟೋವನ್ನು ಮಾತ್ರ ಪೂಜಾ ಕೋಣೆಯಲ್ಲಿ ಇಟ್ಟುಕೊಳ್ಳಬೇಕು. ನಿಂತಿರುವ ಲಕ್ಷ್ಮೀ ದೇವಿ ಇದ್ದರೆ ನಿಮ್ಮ ಮನೆಯ ಸಂಪತ್ತು ಕರಗಿ ಹೋಗುತ್ತದೆ. ಉಪ್ಪು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸ್ವರೂಪವಾದ್ದರಿಂದ ಅಡುಗೆಮನೆಯಲ್ಲಿರುವ ಉಪ್ಪನ್ನು ಸ್ಟೀಲ್ ಡಬ್ಬದಲ್ಲಿ ಅಸ್ತಿತ್ವದಲ್ಲೂ ಇಡಬೇಡಿ. ಇದರಿಂದ ಸಾಲದ ಸಮಸ್ಯೆಗಳು ಉಂಟಾಗುತ್ತವೆ. ಉಪ್ಪನ್ನು ಗಾಜಿನ ಸೀಸೆಯಲ್ಲಿ ಅಥವಾ ಜಾಡಿಯಲ್ಲಿ ಇಟ್ಟುಕೊಳ್ಳಬೇಕು. ವಾಸ್ತು ಪ್ರಕಾರ ನಿಮ್ಮ ಮನೆಯ ಈಶಾನ್ಯದಲ್ಲಿ ಅಕ್ವೇರಿಯಂ ಇದ್ದರೆ ತುಂಬಾ ಒಳ್ಳೆಯದು. ಈಶಾನ್ಯದಲ್ಲಿ ಫಿಶ್ ಅಕ್ವೇರಿಯಂ ಇದ್ದರೆ ನಿಮ್ಮ ಮನೆಯ ಹಣದ ಹರಿವು ವಿಪರೀತವಾಗಿ ಹೆಚ್ಚಾಗಿ ಅತಿ ಶೀಘ್ರದಲ್ಲೇ ಧನವಂತರಾಗುವ ಅವಕಾಶವಿರುತ್ತದೆ. ನಿಮ್ಮ ಮನೆಯಲ್ಲಿ ಡೈನಿಂಗ್ ಟೇಬಲ್ ಇದ್ರೆ ಡೈನಿಂಗ್ ಟೇಬಲ್ಗೆ ಎದುರಾಗಿ ಒಂದು ದೊಡ್ಡ ಕನ್ನಡಿಯನ್ನು ಇಟ್ಟುಕೊಳ್ಳಿ. ನಾವು ತಿನ್ನುವ ಆಹಾರವು ಕನ್ನಡಿಯಲ್ಲಿ ಪ್ರತಿಬಿಂಬಿತವಾದರೆ ನಿಮ್ಮ ಮನೆಯಲ್ಲಿ ಸಂಪತ್ತು ದುಪ್ಪಟ್ಟಾಗುತ್ತದೆ. ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಮೇಲೆ ಗಂಧದಿಂದ ಸ್ವಸ್ತಿಕ ಗುರುತನ್ನು ಹಾಕಿ. ಇದರಿಂದ ನಿಮ್ಮ ಮನೆಯೊಳಗೆ ಕೆಟ್ಟ ಶಕ್ತಿಗಳು ಬರದೆ ನಿಮ್ಮ ಇಡೀ ಮನೆ ದೈವಿಕ ಶಕ್ತಿಯಿಂದ ತುಂಬಿಹೋಗುತ್ತದೆ. ವಾಸ್ತು ಪ್ರಕಾರ ನಿಮ್ಮ ಅಡುಗೆ ಮನೆಯಲ್ಲಿ ಪೂರ್ವ ದಿಕ್ಕಿನಲ್ಲಿ ಕಡ್ಡಾಯವಾಗಿ ಕಿಟಕಿ ಇರಬೇಕು. ವಾಸ್ತು ಪ್ರಕಾರ ನಿಮ್ಮ ಮನೆಯಲ್ಲಿರುವ ರೆಫ್ರಿಜರೇಟರ್, ಫ್ರಿಡ್ಜ್ ಅನ್ನು ಆಗ್ನೇಯ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇಟ್ಟುಕೊಳ್ಳಿ. ಇನ್ನು ರಾತ್ರಿ ವೇಳೆ ಮಲಗುವಾಗ ದಕ್ಷಿಣದ ಕಡೆಗೆ ಅಥವಾ ಪೂರ್ವದ ಕಡೆಗೆ ತಲೆ ಇಟ್ಟು ಮಲಗಬೇಕು. ಅಷ್ಟೇ ಹೊರತು ಉತ್ತರದ ಕಡೆಗೆ ತಲೆ ಇಟ್ಟು ಖಂಡಿತವಾಗಿ ಮಲಗಬಾರದು. ಇದರಿಂದ ಆರೋಗ್ಯ ಸಮಸ್ಯೆಗಳು, ಅಪಮೃತ್ಯು ದೋಷಗಳು ಉಂಟಾಗುತ್ತವೆ. ನಿಮ್ಮ ಮಲಗುವ ಕೋಣೆಯಲ್ಲಿ ಮಂಚಕ್ಕೆ ಎದುರಾಗಿ ಕನ್ನಡಿ ಇರಬಾರದು. ಹಾಗಿದ್ದರೆ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ. ಇನ್ನು ಲಕ್ಷ್ಮೀ ಸ್ವರೂಪವಾದ ಬೀರುಗೆ ಕುಂಕುಮದ ಬೊಟ್ಟುಗಳನ್ನು ಇಡಬೇಕು. ಇದರಿಂದ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆಗಳು ಬಾರದಂತೆ ತಡೆಯಬಹುದು. ಬೀರಿನ ಮೇಲೆ ಭಾರವಾದ ವಸ್ತುಗಳನ್ನು ಇಡಬಾರದು. ಹಾಗೆ ಇಟ್ಟರೆ ನಿಮ್ಮ ಮನೆಯಲ್ಲಿ ಹಣದ ಕಷ್ಟಗಳು ಹೆಚ್ಚಾಗುತ್ತವೆ. ಮುಂಜಾನೆ ನಿಮ್ಮ ಮನೆಯೊಳಗೆ ಸೂರ್ಯನ ಕಿರಣಗಳು ಬರುವಂತೆ ವ್ಯವಸ್ಥೆ ಮಾಡಿಕೊಳ್ಳಿ. ಮನೆ ಕತ್ತಲಾಗಿದ್ದರೆ ನಿಮ್ಮ ಮನೆಯೊಳಗೆ ತಕ್ಷಣ ದರಿದ್ರ ದೇವತೆಯು ಕಾಲಿಡುತ್ತಾಳೆ. ನಾವು ಮಲಗುವ ಮಂಚದ ಕೆಳಗೆ ಹಳೆಯ ಕಬ್ಬಿಣದ ಸಾಮಾನುಗಳು, ಮುರಿದ ವಸ್ತುಗಳನ್ನು ಅಸ್ತಿತ್ವದಲ್ಲೂ ಇಡಬಾರದು. ಮಂಚದ ಕೆಳಗೆ ಈ ವಸ್ತುಗಳಿದ್ದರೆ ನಿಮಗೆ ಕೆಟ್ಟ ಕನಸುಗಳು ಹೆಚ್ಚಾಗಿ ಬೀಳುತ್ತವೆ. ನಿಮ್ಮ ಮನೆಯ ಈಶಾನ್ಯದಲ್ಲಿ ಅಥವಾ ಉತ್ತರ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಗಿಡ ಮತ್ತು ತುಳಸಿ ಗಿಡವನ್ನು ಬೆಳೆಸಿದರೆ ಮನೆಯ ಆದಾಯವು ಚೆನ್ನಾಗಿ ವೃದ್ಧಿಯಾಗುತ್ತದೆ. ಆದರೆ ಮುಳ್ಳಿನ ಗಿಡಗಳನ್ನು ಮನೆಯಲ್ಲಿ ಬೆಳೆಸಬಾರದು. ಪ್ರತಿ ಮಂಗಳವಾರ ಅಥವಾ ಶುಕ್ರವಾರದ ದಿನ ನೀರಿನಲ್ಲಿ ಕಲ್ಲುಪ್ಪನ್ನು ಹಾಕಿ ಮನೆಯನ್ನು ಸ್ವಚ್ಛಗೊಳಿಸಿದರೆ ನಿಮ್ಮ ಮನೆಯಲ್ಲಿರುವ ಎಲ್ಲಾ ಕೆಟ್ಟ ಶಕ್ತಿಗಳು ನಾಶವಾಗುತ್ತವೆ. ಕುಬೇರ ಯಂತ್ರವು ಹಣವನ್ನು ಆಕರ್ಷಿಸುತ್ತದೆ. ಆದ್ದರಿಂದ ನಿಮ್ಮ ಪೂಜಾ ಕೋಣೆಯ ಉತ್ತರದಲ್ಲಿ ಕುಬೇರ ಯಂತ್ರವನ್ನು ಇಟ್ಟು ಪೂಜಿಸಿದರೆ ವಿಪರೀತವಾದ ಧನಾಕರ್ಷಣೆ ಹೆಚ್ಚಾಗುತ್ತದೆ. ಇನ್ನು ನಮ್ಮಲ್ಲಿ ಬಹಳಷ್ಟು ಜನರು ಮನೆಯ ಬಾಗಿಲಿಗೆ ಎದುರಾಗಿ ಪಾದರಕ್ಷೆಗಳ ಸ್ಟ್ಯಾಂಡ್, ಚಪ್ಪಲಿ ಸ್ಟ್ಯಾಂಡ್ ಇಟ್ಟುಕೊಳ್ಳುತ್ತಾರೆ. ಬಾಗಿಲಿಗೆ ಎದುರಾಗಿ ಪಾದರಕ್ಷೆಗಳಿದ್ದರೆ ನಿಮ್ಮ ಇಡೀ ಮನೆ ಬಡತನದಿಂದ ತುಂಬಿಹೋಗುತ್ತದೆ. ಇಂತಹ ಮನೆಗಳೊಳಗೆ ಲಕ್ಷ್ಮೀ ದೇವಿಯೂ ಎಂದಿಗೂ ಕಾಲಿಡುವುದಿಲ್ಲ. ವಾಸ್ತು ಪ್ರಕಾರ ಮನೆಯಲ್ಲಿರುವ ಬಾಗಿಲುಗಳ ಸಂಖ್ಯೆ ಸರಿ ಸಂಖ್ಯೆಯಲ್ಲಿ ಇರಬೇಕು. ಅಂದರೆ 2, 4, 6 ಹೀಗೆ ಬಾಗಿಲುಗಳ ಸಂಖ್ಯೆ ಇರುವಂತೆ ನೋಡಿಕೊಳ್ಳಿ. ಮನೆಯ ಗೋಡೆಗಳಿಗೆ ಬಿರುಕುಗಳಿಲ್ಲದಂತೆ ನೋಡಿಕೊಳ್ಳಿ. ಮನೆಯ ಗೋಡೆಗಳಲ್ಲಿ ಬಿರುಕುಗಳಿದ್ದರೆ
ನಿಮ್ಮ ಮನೆಯಲ್ಲಿ ಮನಶ್ಶಾಂತಿ ಇರುವುದಿಲ್ಲ. ಮನೆಯ ಗೋಡೆಗಳಿಗೆ ಪೇಂಟಿಂಗ್ ಮಾಡುವಾಗ ನೀಲಿ ಮತ್ತು ಕೆಂಪು ಬಣ್ಣವನ್ನೂ ಬಳಸಬಾರದು. ಮನೆಗೆ ಲೈಟ್ ಕಲರ್ಸ್, ತಿಳಿ ಬಣ್ಣಗಳನ್ನು ಹಾಕಿದರೆ ಸಾತ್ವಿಕ ಶಕ್ತಿಗಳು ಆಕರ್ಷಿತವಾಗುತ್ತವೆ. ಯಾವುದೇ ಹಬ್ಬ ಬಂದ ತಕ್ಷಣ ಮನೆಯ ಬಾಗಿಲಿಗೆ ಮಾವಿನ ಎಲೆಯ ತೋರಣಗಳನ್ನು ಕಟ್ಟಿಕೊಳ್ಳುತ್ತೇವೆ. ಆದರೆ ಕನಿಷ್ಠ ವಾರಕ್ಕೊಮ್ಮೆಯಾದರೂ ಬಾಗಿಲಿಗೆ ಮಾವಿನ ತೋರಣಗಳನ್ನು ಕಟ್ಟಿದರೆ ನಿಮ್ಮ ಮನೆಯೊಳಗೆ ದುಷ್ಟಶಕ್ತಿಗಳು ಪ್ರವೇಶಿಸದಂತೆ ತಡೆಯಬಹುದು. ವಾಸ್ತು ಪ್ರಕಾರ ಇಂತಹ ಸಣ್ಣ ಸಣ್ಣ ನಿಯಮಗಳನ್ನು ಪಾಲಿಸಿದರೆ ಮನೆಯ ಐಶ್ವರ್ಯವು ಚೆನ್ನಾಗಿ ವೃದ್ಧಿಯಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.